ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಲ್ಲಡ್ಕ ಪ್ರಭಾಕರ್ ಭಟ್ರು ಈಗ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ವೇದಿಕೆ ಮೇಲಿದ್ದ ಕ್ಷಿಪಣಿಗಳು ಮೈಕ್ ಹಿಡಿದ್ರೆ ಮಾತಿನ ಬಾಂಬುಗಳನ್ನು ತೂರು ಬೀಳೋ ಪ್ರಭಾಕರ್ ಭಟ್ರು ಈಗ ಮಕ್ಕಳನ್ನು ಹುಟ್ಟಿಸೋ ವಿಚಾರದಲ್ಲಿ ಸುದ್ದಿಯಲ್ಲಿ ಬಂದಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಿಂದೂಗಳು ಕನಿಷ್ಠ 3 ಮಕ್ಕಳನ್ನು ಹುಟ್ಟಿಸ್ಬೇಕು, ಇಲ್ಲಾಂದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೆ, ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ, ಒಂದು ವೇಳೆ ಮುಸ್ಲಿಮರು ಜಾಸ್ತಿ ಆದರೆ ದೇಶ ಸರ್ವನಾಶ ಆಗುತ್ತೆ ಅಂತ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ದಾರೆ. ಸುಮ್ಮನೆ ಹೇಳ್ತಾ ಇಲ್ಲ, ಸರ್ವನಾಶ ಅನ್ನೋ ಪದವನ್ನು ಯೂಸ್ ಮಾಡಿದ್ದಾರೆ. ಅವರ ಭಾಷಣವನ್ನು ಕರೆಕ್ಟಾಗಿ ಕೇಳಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಪ್ರಚೋದನಕಾರಿ ಭಾಷಣ ಮಾಡೋದಿಲ್ಲ ಅಂತೇಳಿ ಬೇಲ್ ತಗೊಂಡಿದ್ದ ಕಲ್ಲಡ್ಕದ ಭಟ್ರು ಈಗ ಮತ್ತೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರರ ಈ ಭಾಷಣ ಹಾಗೂ ದೇಶದಲ್ಲಿ ಮಕ್ಕಳನ್ನು ಹುಟ್ಟಿಸೋದ್ರಲ್ಲಿ ಮುಸ್ಲಿಮರು ಮುಂದೆ ಇದ್ದಾರೆ. ಹಿಂದೂಗಳ ಫರ್ಟಿಲಿಟಿ ರೇಟ್ ಏನು, ಮುಸ್ಲಿಮರ ಫರ್ಟಿಲಿಟಿ ರೇಟ್ ಏನು? ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳೋ ರೀತಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುತ್ತಾ, ಮುಸ್ಲಿಮರು ಜಾಸ್ತಿ ಆದರೆ ಈ ದೇಶ ಸರ್ವನಾಶ ಆಗುತ್ತಾ? ಹಿಂದೂಗಳಿಗೆ 3 ಮಕ್ಕಳನ್ನು ಹುಟ್ಟಿಸೋಕೆ ಹೇಳೋ ಭಟ್ರು ಅವರು ಎಷ್ಟು ಮಕ್ಕಳನ್ನು ಹುಟ್ಟಿಸಿದ್ದಾರೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲಾಸ್ಟ್ ಟೈಮ್ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ತೀರಾ ತುಚ್ಛವಾಗಿ ಮಾತಾಡಿದರು. ಅದಾದಮೇಲೆ ಅವರ ಮೇಲೆ ಕೇಸ್ ಆಯಿತು. ಕೋರ್ಟ್ನಲ್ಲಿ ಬೇಲ್ ತೆಗೆದುಕೊಳ್ಳುವಾಗ ನನಗೆ ವಯಸ್ಸಾಗಿದೆ, ಅರೆಸ್ಟ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ವಯಸ್ಸು ಮತ್ತು ಆರೋಗ್ಯದ ನೆಪ ಹೇಳಿ ಬೇಲ್ ತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಮುಂದೆ ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಂಗಿಲ್ಲ ಅನ್ನೋ ಷರತ್ತನ್ನು ವಿಧಿಸಿ ಕೋರ್ಟ್ ಜಾಮೀನು ಕೊಟ್ಟಿತ್ತು. ಆದರೆ ಇದೀಗ ಬೇಲ್ ಮೇಲೆ ಹೊರಗಡೆ ಇರೋ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮತ್ತೊಮ್ಮೆ ವಿಷ ಕಾರಿದ್ದಾರೆ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆದರೆ ಈ ದೇಶ ಸರ್ವನಾಶ ಆಗುತ್ತೆ, ಆದ್ದರಿಂದ ಹಿಂದೂಗಳು 3 ಮಕ್ಕಳನ್ನು ಹುಟ್ಟಿಸ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಒಮ್ಮೆ ಕೇಳಿಸ್ಕೊಂಬಿಡಿ ಕಲ್ಲಡ್ಕದ ಭಟ್ರು ಏನು ಹೇಳಿದರು ಅಂತ. ಈಗ ಉಳ್ಳಾಲ ಮಂಗಳೂರು ಆ ಕ್ಷೇತ್ರದಲ್ಲಿ ಹಿಂದೂ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಕಾದರೆ ಗೆಲ್ಲುವುದು. ಯಾಕೆಂದರೆ 1,10,000 ಜನ ಬ್ಯಾರಿಗಳಿದ್ದು ಓಟು, ಹಿಂದೂಗಳು 90,000 ಇರೋದು, ಗೆಲ್ಲುದು ಯಾವಾಗ? ಅದು ಎಲ್ಲ ಕಡೆಗೆ ಹತ್ತಿರ ಬರ್ತಾ 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 ಉಂಟು. ನಾವು ಗೆಲ್ತೇವ? ಗೆಲ್ಲಿಗೆ ಸಾಧ್ಯನೇ ಇಲ್ಲ. ಗೆಲ್ಲಿಗೆ ಸಾಧ್ಯ ಇಲ್ಲ ಅಂದರೆ ನಮ್ಮನ್ನು ಸರ್ವನಾಶ ಮಾಡ್ತಾರೆ ಅವರು. ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ನಮಗೆ ಮಕ್ಕಳು 3ಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಿರ್ಣಯ ಮಾಡಿಕೊಳ್ಳಿ. ನಾವು ಇರುವುದೇ ಸಮಾಜಕ್ಕೋಸ್ಕರ. 3 ಮಕ್ಕಳನ್ನು ಹುಟ್ಟಿಸಿ, 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹುಟ್ಟಿಸಿ ಅಂತ ಹಿಂದೂಗಳಿಗೆ ಕರೆ ಕೊಡೋ ಕಲ್ಲಡ್ಕ ಪ್ರಭಾಕರ್ ಭಟ್ರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಾವು ಹುಟ್ಟಿಸಿದ್ದು ಒಂದೇ ಮಗಳನ್ನು, 1ಕ್ಕಿಂತ ಹೆಚ್ಚು ಆಗಿಲ್ಲ ಅನಿಸುತ್ತೆ. ಓಕೆ, ಅದು ಹೋಗಲಿ ಬಿಡಿ, ಅದು ಅವ್ರ ವೈಯಕ್ತಿಕ, ಕಂಡವ್ರ ಮನೆ ವಿಷಯ ನಮಗೆ ಯಾಕೆ. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪದೇ ಪದೇ ಪ್ರಚೋದನಕಾರಿ ಭಾಷೆಗಳನ್ನು ಯಾಕೆ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಹೆಂಗೋ ವಯಸ್ಸಾಗಿದೆ, ಮೊಮ್ಮಕ್ಕಳಿದ್ದಾರೆ, ಅವ್ರ ಜೊತೆ ಆಟ ಆಡ್ಕೊಂಡು ಇರೋದು ಬಿಟ್ಬಿಟ್ಟು ಯುವಕರ ತಲೆಗೆ ವಿಷಯ ತುಂಬಿಸೋ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪ್ರಭಾಕರ್ ಭಟ್ರಿಗೆ ಒಬ್ಬಳೇ ಮಗಳು. ನಮ್ಗೆ ಗೊತ್ತಿರೋ ಪ್ರಕಾರ ಅವರು ಚೆನ್ನಾಗಿ ಓದಿದ್ದಾರೆ, ಮದುವೆಯಾಗಿ ಚೆನ್ನಾಗಿ ಸೆಟ್ಲ್ ಕೂಡ ಆಗಿದ್ದಾರೆ, ಇರೋದಕ್ಕೆ ಒಂದು ಒಳ್ಳೆ ಮನೆ ಇದೆ, ಓಡಾಡೋದಕ್ಕೆ ಒಂದು ಕಾರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದೇ ಮದ್ದೂರಲ್ಲಿ ನಮ್ಮ ಜ್ಯೋತಿ ಅಕ್ಕನ್ನು ನೋಡಿದ್ರಲ್ಲ, ಅಕ್ಕ ಎಣ್ಣೆ ಹೊಡ್ಕೊಂಡು ರೀಲ್ಸ್ ಮಾಡ್ತಾಳೆ, ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸ್ತಾಳೆ, ಪಾಪ ಏನೋ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾಳಂತೆ. ಕೊನೆಗೆ ಬೀದಿಗೆ ಬಂದು ಬಾಯಿಗೆ ಬಂದಂಗೆ ಕಿರ್ಚಾಡಿ ಪೊಲೀಸರ ಕೈಯಲ್ಲಿ ಏಟು ತಿಂದು ಲಬೋ ಅಂತ ಬಾಯಿ ಬಡ್ಕೊಂಡು ರೋಡ್ ತುಂಬ ಉರುಳಾಡ್ತಾಳೆ. ಈ ವಿಚಾರವನ್ನು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಒಂದು ಮಿಡ್ಲ್ ಕ್ಲಾಸ್ ಜೀವನ ನಡೆಸ್ತಾ ಧರ್ಮ ರಕ್ಷಣೆ ಮಾಡೋ ಹುಮ್ಮಸ್ನಲ್ಲಿರೋ ಜ್ಯೋತಿ ಅಕ್ಕ ಒಮ್ಮೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಜ್ಯೋತಿ ಅಕ್ಕ, ಒಮ್ಮೆ ನೀನು ಸಾಧ್ಯ ಆದರೆ ಅವ್ರ ಬಗ್ಗೆ ಸ್ಟಡಿ ಮಾಡಿ, ಅವರು ನಿಮ್ಮ ತರಹ ಕಷ್ಟಪಟ್ಟು ಜೀವನ ಮಾಡ್ತಾರಾ, ನಿಮ್ಮ ತರಹ ಬೀದಿಗೆ ಬಂದು ಹೋರಾಟ ಮಾಡ್ತಾರಾ, ಘೋಷಣೆಗಳನ್ನು ಕೂಗ್ತಾರಾ, ನಿಮಗೆ ಬಿದ್ದಂಗೆ ಪೊಲೀಸರ ಲಾಟೆ ಏಟುಗಳು ಅವರಿಗೂ ಬೀಳ್ತಾವ? ಇವನ್ನೆಲ್ಲ ಒಮ್ಮೆ ಯೋಚನೆ ಮಾಡಿ. ನಿಮಗೆ ಧರ್ಮ ರಕ್ಷಣೆ ಪಾಠ ಮಾಡೋ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವ್ರ ಮಗಳಿಗೆ ಯಾಕೆ ಮಾಡೋದಿಲ್ಲ? ಅದನ್ನು ಅವ್ರ ಮಗಳನ್ನು ಬೀದಿ ಹೋರಾಟಕ್ಕೆ ಯಾಕೆ ಕಳಿಸೋದಿಲ್ಲ? ಇಂಥವೆಲ್ಲ ಪ್ರಶ್ನೆಗಳನ್ನು ನಿಮ್ಮಷ್ಟಕ್ಕೆ ನೀವೇ ಒಮ್ಮೆ ಕೇಳ್ಕೊಳ್ಳಿ. ಆಗ ಈ ಧರ್ಮ ರಕ್ಷಕರ ರಾಜಕಾರಣ ಏನು ಅನ್ನೋದು ಅರ್ಥ ಆಗುತ್ತೆ. ಬಿಡಿ, ಈ ಮೊದಲು ಮದ್ದೂರಿನ ನಮ್ಮ ಜ್ಯೋತಿ ಅಕ್ಕನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದೀವಿ, ಈಗ ಮತ್ತೆ ಕೆತ್ಕೋದು ಬೇಡ. ಪಾಪ ಆ ಗಾಯ ಇನ್ನೂ ಮಾಯ ಆಗಿದೆಯೋ ಇಲ್ವೋ ಯಾರಿಗೆ ಗೊತ್ತು. ಈಗ ಪ್ರಭಾಕರ್ ಭಟ್ರ ವಿಚಾರಕ್ಕೆ ಬರೋಣ. ಪ್ರಭಾಕರ್ ಭಟ್ರು ಜನರಿಗೆ 3 ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳಿದರು. ಯಾರಿಗೆ? ಸಾಮಾನ್ಯ ಹಿಂದೂಗಳಿಗೆ ಹೇಳಿದರು. ಭಟ್ರು ಕರಾವಳಿಯಲ್ಲಿರೋ ಎಲ್ಲ BJP ನಾಯಕರು ಹೇಳಲಿ,
ಹಿಂದೂ ಸಂಘಟನೆಗಳ ಮುಖಂಡರಿಗೆ ಹೇಳಬೇಕು, ನಳಿನ್ ಕುಮಾರ್ ಕಟೀಲರಿಗೆ ಹೇಳಬೇಕು, ಸುನಿಲ್ ಕುಮಾರ್ ಕಾರ್ಕಳ, ಕೋಟಾ ಶ್ರೀನಿವಾಸ್ ಪೂಜಾರಿ, ಹರೀಶ್ ಪೂಂಜಾ, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸುವರ್ಣ, ಜಗದೀಶ್ ಕಾರಂತ, ಶರಣ್ ಪಂಪೇಲು, ಅರುಣ್ ಪುತ್ತಿಲ್ಲ ಇವ್ರಿಗೆಲ್ಲ ಮೂರು ಮಕ್ಕಳನ್ನು ಹುಟ್ಟಿಸೋದಕ್ಕೆ ಹೇಳಬೇಕಿತ್ತು. ಹಾಗೆ ಇವರ ಖಾನ್ದಾನ್ನಲ್ಲಿರೋ ಎಲ್ಲರಿಗೂ ಮೂರು ಮಕ್ಕಳನ್ನ ಹುಟ್ಟಿಸೋದು ಕಡ್ಡಾಯ ಅಂತ ನಿಯಮ ಮಾಡಬೇಕಾಗಿತ್ತು. ಪ್ರಭಾಕರ್ ಭಟ್ರಿಂದ ಇದೆಲ್ಲ ಆಗೋದಿಲ್ಲ. ಅವ್ರು ಏನಿದ್ರು ಸಾಮಾನ್ಯ ಹಿಂದೂಗಳನ್ನು ಮಾತ್ರ ಬಲಿ ಕೊಡ್ತಾರೆ. ಯಾಕಂದರೆ ಮಕ್ಕಳನ್ನು ಹುಟ್ಟಿಸೋದು ತುಂಬ ಈಸಿ, ಆದರೆ ಸಾಕೋದು ತುಂಬ ಕಷ್ಟ ಇದೆ. ಅದಕ್ಕಂತಾನೆ ದೊಡ್ಡವರು 1-2 ಮಕ್ಕಳು ಮಾಡ್ತಾರೆ, ಮಿಡ್ಲ್ ಕ್ಲಾಸ್ ಮಂದಿಗೆ 3-4 ಮಾಡೋದಕ್ಕೆ ಹೇಳ್ತಾರೆ. ಒಂದು ಮಾತಿದೆ ನಮ್ಮ ಕಡೆ, ವಿಪ್ರರು ನುಡಿದಂಥ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ. ಆ ಮಾತು ಇಂಥವ್ರಿಗೆ ಸರಿ ಅನಿಸುತ್ತೆ. ಇನ್ನೊಂದು ಮಾತಾಡ್ತಾರೆ ಇವರು, ಮುಸ್ಲಿಮರು 7-8 ಮಕ್ಕಳನ್ನು ಹುಟ್ಟಿಸ್ತಾರೆ ಅಂತ. ಈ ಮೂಲಕ ಮುಸ್ಲಿಮರು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಹಿಂದೂಗಳನ್ನು ಭಯಪಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಸಲಿ ಸತ್ಯ ಏನು ಅನ್ನೋದನ್ನು ಒಂದು ಕ್ವಿಕ್ಕಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮಗೆ. ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರತಿ 5 ವರ್ಷಗಳಿಗೊಮ್ಮೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡುತ್ತೆ. ಇತ್ತೀಚೆಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ವರದಿ ಬಂದಿದೆ. ಈ ವರದಿಯಲ್ಲಿ ಯಾರು ಎಷ್ಟು ಮಕ್ಕಳನ್ನು ಹುಟ್ಟಿಸ್ತಾ ಇದ್ದಾರೆ, ಯಾರು ಎಷ್ಟು ಓದ್ಕೊಂಡಿದ್ದಾರೆ ಅನ್ನೋದ್ರ ಕಡೆಗೆ ಬೆಳಕು ಚೆಲ್ಲುತ್ತೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ರಿಪೋರ್ಟ್ನಲ್ಲಿ ಫರ್ಟಿಲಿಟಿ ರೇಟನ್ನು ಸಮಗ್ರವಾಗಿ ಹೇಳಿದ್ದಾರೆ. ಫರ್ಟಿಲಿಟಿ ರೇಟ್ ಅಂದರೆ ಫಲವತ್ತತೆಯ ದರ, ಅಂದರೆ ಒಬ್ಬ ಮಹಿಳೆ ಸರಾಸರಿ ಎಷ್ಟು ಮಕ್ಕಳನ್ನು ಹೆರ್ತಾರೆ ಎನ್ನುವಂತಹ ವಿವರ. ಇವಾಗ ದೇಶದಲ್ಲಿ 1,000 ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಅನ್ಕೊಳ್ಳಿ. ಈ 1000 ಜನರಿಗೆ ಎಷ್ಟು ಮಕ್ಕಳು ಇದ್ದಾರೆ ಅಂತ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಊರಲ್ಲಿ 1,000 ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಅನ್ಕೊಳ್ಳಿ. ಆ 1000 ಹೆಣ್ಣು ಮಕ್ಕಳಿಗೆ ಓವರ್ ಆಲ್ 2,500 ಮಕ್ಕಳು ಇದ್ದರೆ ಆಗ ಫರ್ಟಿಲಿಟಿ ರೇಟು 2.5 ಆಗುತ್ತೆ. ಅಂದರೆ ಒಬ್ಬ ಹೆಣ್ಣು ಮಗಳಿಗೆ ಸರಾಸರಿ 2.5 ಮಕ್ಕಳು ಇದ್ದಾರೆ ಅಂತ ಅರ್ಥ. ಕೆಲವರಿಗೆ ಒಂದೇ ಮಗು ಇರುತ್ತೆ, ಇನ್ನು ಕೆಲವ್ರಿಗೆ 4-5 ಮಕ್ಕಳು ಇರ್ತವೆ. ಓವರ್ ಆಲ್ ನೋಡಿದಾಗ ಎಷ್ಟು ಹೆಣ್ಣು ಮಕ್ಕಳಿಗೆ ಎಷ್ಟು ಮಕ್ಕಳು ಇದ್ದಾರೆ ಅನ್ನೋದ್ರ ಮೇಲೆ ಈ ಫರ್ಟಿಲಿಟಿ ರೇಟ್ ನಿರ್ಧಾರ ಆಗುತ್ತೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಕಳೆದ 2 ದಶಕಗಳಲ್ಲಿ ಮುಸ್ಲಿಮರಲ್ಲಿ ಫರ್ಟಿಲಿಟಿ ರೇಟು ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. 2015-16ರಲ್ಲಿ ಮುಸ್ಲಿಮರ ಫರ್ಟಿಲಿಟಿ ರೇಟು 2.6 ಇತ್ತು. ಅಂದರೆ 100 ಮಹಿಳೆಯರಿಗೆ 260 ಮಕ್ಕಳು ಇರ್ತಾ ಇದ್ರು. ಆದರೆ 2019-21ರಲ್ಲಿ ಇದು 2.3ಗೆ ಇಳಿಕೆ ಕಂಡಿದೆ. ಅಂದರೆ 100 ಮಹಿಳೆಯರಿಗೆ 230 ಮಕ್ಕಳು. ಇದು ಯಾವ ರೀತಿಯ ಕುಸಿತ ಅಂತಂದರೆ, ಬೇರೆ ಧರ್ಮದವ್ರಿಗಿಂತನೂ ಹೆಚ್ಚಿನ ಪ್ರಮಾಣದ ಫರ್ಟಿಲಿಟಿ ರೇಟು ಮುಸ್ಲಿಮರಲ್ಲಿ ಕುಸಿತ ಕಂಡಿದೆ. ನೋಡಿ, ಮೊದಲನೇ ಸರ್ವೆ ನಡೆದಿದ್ದು 1992-93ರಲ್ಲಿ. ಆಗ ಮುಸ್ಲಿಮರಲ್ಲಿನ ಫರ್ಟಿಲಿಟಿ ರೇಟು 4.4 ಇತ್ತು. 5ನೇ ಸರ್ವೆ ಹೊತ್ತಿಗೆ 4.4 ಇದ್ದಿದ್ದು 2.3ಗೆ ಇಳಿದಿದೆ. ಅಂದರೆ ಕೇವಲ 3 ದಶಕಗಳ ಅವಧಿಯಲ್ಲಿ ಅರ್ಧಕ್ಕರ್ಧ ಮಕ್ಕಳ ಜನನ ಪ್ರಮಾಣ ಮುಸ್ಲಿಮರಲ್ಲಿ ಕಡಿಮೆ ಆಗಿದೆ. ಇನ್ನು ಈ ರಿಪೋರ್ಟ್ನಲ್ಲಿ ಹಿಂದೂಗಳ ಫರ್ಟಿಲಿಟಿ ರೇಟ್ ಏನು, ಬೌದ್ಧರದ್ದು ಎಷ್ಟಿದೆ, ಕ್ರೈಸ್ತರಲ್ಲಿ ಏನಾಗಿದೆ ಎಲ್ಲನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ಗೂಗಲ್ ಮಾಡಿದರೆ ಇದೆಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಇದು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರೋ ಅಧಿಕೃತ ರಿಪೋರ್ಟು. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಮಾಜದಲ್ಲಿ ಭಯ ಉತ್ಪಾದನೆ ಮಾಡೋದಕ್ಕೆ ಮುಸ್ಲಿಮರು 7-8 ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾವುದಕ್ಕೂ ಆಧಾರ ಇಲ್ಲ, ಏನು ಸಾಕ್ಷಿ ಇಲ್ಲ. ಬರೀ ಪ್ರಚೋದನಕಾರಿ ಭಾಷಣಗಳನ್ನು ಮಾಡೋದು ಮಾತ್ರ ಗೊತ್ತು. ಇಂಥವ್ರಿಗೆಲ್ಲ ಏನು ಹೇಳಬೇಕು? ಪ್ರಭಾಕರ್ ಭಟ್ರು ಆಡಿರೋ ಮಾತುಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.